ವರಮಹಾಲಕ್ಷ್ಮಿ ಹಬ್ಬಕ್ಕೆ 36,000 ಖರ್ಚು ಮಾಡಿ ಹಬ್ಬ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗಲ್ಲಿ ಒಳ್ಳೆ ಸ್ಯಾರಿ ಸಿಗಲಿ ಅಂತ ಅನ್ಕೊತಾ ಇದ್ದೀನಿ. ಹೇಳಿದ್ದೀನಿ ಟೈಮು ಅಂಗಡಿಗೆ ಅಂತ ಹೋಗಿ ಒಂದು ಸ್ಯಾರಿ ತಗೊಬಂದಿರೋದು ನಿಜ. ಇಷ್ಟು ನಾವು ಹಬ್ಬಕ್ಕೆ ಶಾಪ್ ಮಾಡಿರೋದು ಅಲ್ಲ, ಇದಿಷ್ಟೇ. ಮಡ್ಲಕ್ಕಿಗೆ ತಗೊಂಬಿಡಿ ಅದಕ್ಕೆ ಅದನ್ನ ಮಡ್ಲಕ್ಕಿಗೆ. ಬಟ್ ಲೋಟಸ್ ಪಿಂಕ್ ತರ ಅನಿಸ್ತಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿರೋದು. ಹಬ್ಬ ಮಾಡಿದಾಗ ನೋಡಿ ಹೇಗೆ ಅರೇಂಜ್ ಮಾಡಿರ್ತೀವಿ ಅಂತ. ಚೆನ್ನಾಗಿದೆ ಅನ್ನಿಸ್ತು. ಈ ಬ್ಲೌಸ್ ಪೀಸ್ ಎಷ್ಟು ಗೊತ್ತಾ, 400 ರೂಪೀಸ್. ಇದು ಚೆನ್ನಾಗಿದೆ. ಅವ್ರಿಗೆ ಅಷ್ಟಗುಮ್ಮು ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟ್ಸು ತಗೊಬಂದಿದ್ವಿ. ಇದೊಂದು ಇಷ್ಟ ಆಯಿತು. ದೇವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡೆ ಈ ಸ್ಯಾರಿ ತಗೊಂಡಿದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಬ್ಬ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗಲ್ಲಿ ಒಳ್ಳೆ ಸ್ಯಾರಿ ಸಿಗಲಿ ಅಂತ ಅನ್ಕೊತಾ ಇದ್ದೀನಿ. ಸ್ಯಾರಿ ತರೋದಕ್ಕೆ ಮೇಯ್ನಾಗಿ ಹೋಗ್ತಾ ಇರೋದು. ಮೇಯ್ನಾಗಿ ಸ್ಯಾರಿ ತೊಗೊಬಂದು ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಬೇರೆ ಯಾರಾದರೂ ಹೋಗ್ತಾರೆ. ನಾನು ನಮ್ಮ ಅತ್ತಿಗೆ ಇಬ್ಬರು ನೋಡಿ ರೆಡಿಯಾಗಿದ್ದೀವಿ. ಇವಾಗ ಹೊರಡಬೇಕು. ಯಾವುದೂ ಪ್ಲ್ಯಾನ್ ಇಲ್ಲ, ಚೆನ್ನಾಗಿರೋ ಸ್ಯಾರಿ ಸಿಗಲಿ ಅಂದ್ಕೊಂಡು ಮಾತ್ರ ಹೋಗ್ತಾ ಇದ್ದೀನಿ. ಮಾರ್ಕೆಟ್ಗೆ ಹೋಗ್ತಿಲ್ಲ, ಮಾರ್ಕೆಟಲ್ಲಿ ತುಂಬ ರಶ್ ಇರುತ್ತೆ. ನಾವು ಮಕ್ಕಳನ್ನ ಕರ್ಕೊಂಡೆಲ್ಲ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೆ ನಾರ್ಮಲಾಗಿ ನಾವು ಹೋಗೋ ಶಾಪ್ಗೆ ಹೋಗ್ತಾ ಇದ್ದೀವಿ, ಆನೆಕಲ್ಗೆ. ಚೆನ್ನಾಗಿರುತ್ತೆ ಅಲ್ಲಿ ಸ್ಯಾರೀಸು, ಅಂದರೆ ಕಲೆಕ್ಷನ್ ಕಮ್ಮಿ ಇರುತ್ತೆ. ಸೊ ನಮಗೆ ಇಷ್ಟ ಆಗೋವಂಥ ಕಲೆಕ್ಷನ್ ಇವತ್ತು ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ದೇವರಿಗೆ ಸಿಗುತ್ತೆ. ಏನೋ ಈ ಸರಿ ಬ್ಲೂ ಕಲರ್ ಎಲ್ಲ ಹಾಕ್ಬಾರ್ದು ಅಂತ ಹೇಳಿದಾರಂತೆ, ನಮ್ಮ ಅದಕ್ಕೆ ಹಂಗೆ ಅಂತ ಇದ್ರು ಯಾರೋ. ಸೊ ನೋಡಬೇಕು, ನಮಗೂ ಏನು ಬ್ಲೂ ಬೇಡ ಅಲ್ಲ, ಅದಕ್ಕೆ ಬ್ಲೂ ತುಂಬ ಆಗಿಬಿಟ್ಟಿದೆ ಸ್ಯಾರೀಸು. ಸೀ ಗ್ರೀನು, ಮಸ್ಟರ್ಡ್ ಎಲ್ಲೋ, ಲೆಮನ್ ಗ್ರೀನು ಈ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊತಿದ್ದೀನಿ. ನೋಡೋಣ ಹೋದ್ಮೇಲೆ ಯಾವ ಸ್ಯಾರಿ ಸಿಗುತ್ತೆ. ಬಜೆಟು ಏನೂ ಅಂದ್ಕೊಂಡಿಲ್ಲ, ಲಿಮಿಟೆಡ್ ಒಂದು 10 to 15 ಅಲ್ಲ ಅದಕ್ಕೆ ಅಂದ್ಕೊಂಡಿರೋದು. 10 to 15 ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಬಜೆಟಲ್ಲೇ ಸ್ಯಾರಿ ಸಿಕ್ಕಿದ್ರೆ ಸಾಕು. ಲಾಸ್ಟ್ ಟೈಮು ಔಟ್ ಆಫ್ ಬಜೆಟ್ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಸ್ಯಾರಿ ಬಂದು ಪ್ರೈಸ್ ಬಂದು 21K ಇತ್ತು. ನಾವು ಬಾರ್ಗಿನ್ ಮಾಡಿ 17.5ಗೆ ಪರ್ಚೇಸ್ ಮಾಡಿದ್ವಿ. ಸೊ ಅದು ಪ್ರೈಸು ನಾನು ಹೇಳಿರಲಿಲ್ಲ. ಕಮೆಂಟಲ್ಲಿ ಒಂದಿಬ್ರಿಗೆ ಹಾಕಿದ್ದೆ ಎಸ್ ಅಂತ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಸೊ ಇವತ್ತು ಅಷ್ಟೆಲ್ಲ ಕಾಸ್ಟ್ಲಿ ಸ್ಯಾರಿ ತಗೋತಾ ಇಲ್ಲ, ಸಿಂಪಲ್ಲಾಗಿ 10 to 15 ಅಂದ್ಕೊಂಡಿದ್ದೀವಿ. ಬಸ್ಸಲ್ಲಿ ಹೊರಟ್ವಿ. ಆನೆಕಲ್ ಬಂದು ನಮಗೆ ಸ್ವಲ್ಪ ಹತ್ರನೇ ಆಗುತ್ತೆ, ರೀಚ್ ಆಗಿಬಿಡ್ತೀವಿ ಇನ್ನೊಂದು 10 ಮಿನಿಟ್ಸು. ಈ ಕೆರೆ ಬಂತು ಅಂತಂದರೆ ಹತ್ತತ್ರ ಆನೆಕಲ್ ಹತ್ರ ಇದ್ದೀವಿ ಅಂತ. ಮಗ್ಗ ಸೌಂಡ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಆ್ಯಕ್ಚುಲಾಗಿ ಬಂದು ಇದು ಮಗ್ಗ ಏರಿಯಾನೇ. ಸೊ ಸಿಲ್ಕ್ ಸ್ಯಾರಿ, ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಗುತ್ತೆ. ನನ್ನ ಮದುವೆದು ಮತ್ತು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನನ್ನ ಮಗ ನಾಮಕರಣದ್ದು ಮಿಕ್ಕಿದೆಲ್ಲ ಫಂಕ್ಷನು, ನಾಗೇಂದ್ರ ನಾಯನ ಮದುವೆದು ಸಹ ಬಟ್ಟೆ ಇಲ್ಲೇ ತೊಗೊಂಡಿದ್ದು. ಅಂದರೆ ಧಾರೆ ಸೀರೆ ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ನಾಯನ ಧಾರೆ ಸೀರೆ ನೋಡಿರ್ಬೋದು ನೀವು. ಪ್ಯೂರ್ ಸಿಲ್ಕ್ ಸಿಗುತ್ತೆ. ಮತ್ತು ಕಂಪೇರ್ ಮಾರ್ಕೆಟ್ಗಿಂತ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಕಲೆಕ್ಷನ್ ಕಮ್ಮಿ ಇರುತ್ತೆ ಅನ್ನೋದು ಒಂದೇ ರೀಸನ್ನು ಬಿಟ್ಟರೆ ಪ್ಯೂರಿಟಿಲಂತೂ ತುಂಬ ಚೆನ್ನಾಗಿರುತ್ತೆ. ಪ್ರೈಸು ರೀಸನಬಲ್ ಇರುತ್ತೆ, ಅಷ್ಟೊಂದೇನಿರಲ್ಲ. ಇದು ಬಂದು ರೆಸಿಡೆನ್ಷಿಯಲ್ ಏರಿಯಾ ಒಳಗಡೆ ಮಗ್ಗಗಳು ಮಾಡ್ತಾರಲ್ಲ ಅಲ್ಲಿದೆ. ನಾನು ರೆಗ್ಯುಲರಾಗಿ ಬರೋದಿಲ್ಲೇ. ಸೊ ತೋರಿಸ್ತೀನಿ. ಆನೆಕಲ್ ಬಸ್ ಸ್ಟಾಪಿಂದ ಇಳಿದು ಮಕ್ಕಳನ್ನ ಎತ್ಕೊಂಡು ನಡ್ಕೊಂಡು ಬಂದ್ವಿ. ಅದಕ್ಕೆ ಉಸಿರಾಡೋಕ್ಕಾಗ್ತಾ ಇಲ್ಲ. ಇದು ಸ್ವಲ್ಪ ಗಾಡಿಗಳು ಕಮ್ಮಿ ಇದೆ, ನಡ್ಕೊಂಡು ಹೋಗ್ಬೋದು ಅಂತ ಮಕ್ಕಳನ್ನ ಕೆಳಗಡೆ ಬಿಟ್ಟಿದ್ದೀವಿ. ಇಷ್ಟೊತ್ತು ಇಬ್ಬರು ಒತ್ಕೊಂಡು ಬಂದ್ವಿ. ನನಗೊಂದು ಸರಿ ಗಾಡಿಗಳಿಲ್ಲ ಅಂದ್ಬಿಟ್ಟು ಬಿಟ್ವಿ. ನೋಡಿ ಇಬ್ಬರು ಹೆಂಗೆ ಹೋಗ್ತಿದ್ದಾರೆ. ಅವ್ರದ್ದೇ ಏರಿಯಾ, ಬಂದು ಅಭ್ಯಾಸ ಇದೆ ಅಲ್ಲ, ಅವ್ರಿಗೆ ಗೊತ್ತು. ಸೊ ಇಲ್ಲೇ ಕರಿ ಹಂಚಿನ ಮನೆ ಫೇಮಸ್, ತುಂಬ ಜನಕ್ಕೆ ಗೊತ್ತು ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ನೋಡೋಣ, ಸ್ಯಾರೀಸ್ ಕಲೆಕ್ಷನು ಚೆನ್ನಾಗಿ ಸಿಗಲಿ ಅಂದ್ಕೊತಾ ಇದ್ದೀನಿ. ಬರ್ತಡೇಲಿ ಚೆನ್ನಾಗಿ ಸಿಕ್ತು. ಬಟ್ ಏನಾಯಿತು ಅಂದರೆ ಅದು ನನಗೆ ನಮ್ಮ ಅತ್ತಿಗೆ ಇಬ್ರಿಗೆ ಇಷ್ಟ ಆಯಿತು, ಇನ್ನು ಯಾರಿಗೂ ಇಷ್ಟ ಆಗಿಲ್ಲ. ಹಳೆ ಕಾಲದವರೆಲ್ಲ ಆ ಕಲರ್ ನೋಡಿರ್ತಾರೆ, ಅದಕ್ಕೆ ಇಷ್ಟ ಆಗಿರಲ್ಲ. ಹಳೆ ಕಲರೇ, ಡಾರ್ಕ್ ಮೆರೂನ್ ಮೆಜೆಂತಾ ಮಿಕ್ಸ್ ಅದು ಬರ್ಗ್ಯಾಂಡಿ ಎಲ್ಲ ಮಿಕ್ಸು. ಸೊ ನನಗೆ ಇಷ್ಟ ಆಯಿತು ತುಂಬ, ಬೇರೆ ಯಾರಿಗೂ ಇಷ್ಟ ಆಗಿಲ್ಲ. ಏನಿದು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅನ್ನೋ ಥರ. ಇಟ್ಟಿಗೆ ಬರುತ್ತಲ್ಲ, ಇಟ್ಟಿಗೆ ಕಲರ್ ಅಲ್ಲ, ಅದಕ್ಕೆ ಹಳೆ ಕಾಲದಲ್ಲಿ ಇಟ್ಟಿಗೆ ಬರ್ತಿತ್ತಲ್ಲ, ಯಾವ ಕಲರ್ ಇಲ್ಲ ಅದಿಷ್ಟ. ಸೊ ಇವತ್ತು ಏನೂ ಅಂದ್ಕೊಂಡಿಲ್ಲ, ಬ್ಲ್ಯಾಂಕಾಗಿ ಬಂದಿದ್ದೀನಿ. ಚೆನ್ನಾಗಿರೋದು ಸಿಗುತ್ತಾ ಇಲ್ವಾ ನೋಡಬೇಕು. ನೋಡಿ ಇದೇ ರೋಡು, ಇಲ್ಲಿ ಹೋಗ್ತಾ ತುಂಬ ಶಾಪ್ಗಳು ಸಿಗುತ್ತೆ. ಹೌದು. ಇನ್ನೊಂದು ಬಂದು ನಾನು ವೀಡಿಯೋಸ್ಗೆ ಶಾರ್ಟ್ಸ್ಗೆ ಹಾಕ್ಕೊಂಡಿರೋದೆಲ್ಲ ಒಂದು ಆನೆಕಲ್ಲಲ್ಲೇ ತೊಗೊಂಡಿರೋದು ಸ್ಯಾರೀಸು. ಅದು ಫ್ಯಾನ್ಸಿ ಸ್ಯಾರಿ ಎಲ್ಲ ಅಲ್ಲಿ ತೊಗೊತೀನಿ. ಅದು ಬಂದು ಕಾವೇರಿ ಅಂತ, ಅದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಾರ್ಮಲಾಗಿ ತೊಗೊಳೋದು, ರೆಗ್ಯುಲರ್ ಯೂಸ್ ಸ್ಯಾರಿ ಎಲ್ಲ. ಮಾತಾಡ್ತಾ ನಾವು ತೊಗೊಳೋ ಅಂಗಡಿ ಬಂದೇ ಬಿಡ್ತು. ಎಷ್ಟು ಸರಿ ಬಂದಿದ್ದೀವಿ, ದೇವಸ್ಥಾನ ಇರೋದೇ ಗೊತ್ತಿಲ್ಲ ನಮಗೆ. ಸೊ ನೋಡಿ ಇದೆ, ಜನ ಕಮ್ಮಿ ಇದ್ದಾರೆ ಅದಕ್ಕೆ. ಸ್ಲಿಪ್ಪರ್ ನೋಡಿ. ಸೊ ರೆಗ್ಯುಲರಾಗಿ ಬರೋವ್ರಿಗೆ ಮಾತ್ರ ಇಲ್ಲಿ ಗೊತ್ತಿರುತ್ತೆ ಶಾಪು. ಸೊ ನಾನು ರೆಗ್ಯುಲರಾಗಿ ನನ್ನ ಮದುವೆ, ನಮ್ಮ ಮನೆ ಫಂಕ್ಷನ್ಗೆಲ್ಲ ಆಲ್ಮೋಸ್ಟ್ ಇಲ್ಲೇ ತೊಗೊಂಡಿರೋದು. ಸೊ ಕಲೆಕ್ಷನ್ ತೋರಿಸ್ತೀನಿ, ನೋಡೋಣ.
ಫೋಟೋದಲ್ಲೂ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ. ಇದೊಂದು ಇಷ್ಟ ಆಯಿತು, ಬಟ್ ಕಲರ್ ಇದೆ. ಮಡ್ಲಕ್ಕಿಗೆ ತೊಗೊಂಬಿಡಿ ಅದಕ್ಕೆ, ಅದನ್ನ ಮಡ್ಲಕ್ಕಿಗೆ ಇಟ್ಬಿಡ್ಲಾ, ನಾನು ಇಡಬೇಕಾ? ಇದು ಚೆನ್ನಾಗಿದೆ. ಏನು ಹೇಳಿದ್ರು ಒಂದು ಮಾತಲ್ಲೇ ಆಗಲ್ಲ. ಇದು ನೋಡಿ ಎಷ್ಟು ಡಾರ್ಕ್ ಕಾಣಿಸ್ತಾ ಇದೆ. ಅದೊಂದು ಅದು ನಂಗೆ ಡಿಸೈನ್ ತುಂಬ ಇಷ್ಟ ಆಯಿತು. ಈ ರೇಂಜಲ್ಲಿ ಮಾರ್ಕೆಟಲ್ಲಿ ಚೆನ್ನಾಗಿದೆ. ಇದು ಹಾಂ, ಇದು ಅಲ್ಲಿ ಡಾರ್ಕ್ ಬಟ್ ಲೋಟಸ್ ಪಿಂಕ್ ಥರ ಅನ್ನಿಸ್ತಿದೆ. ಎರಡು ಮಿಕ್ಸ್, ಮೆಜಂತ ಜೊತೆಗೆ ಮೆಜಂತ. ಬಟ್ ಈ ಕಲರು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಮಳೆ, ನೆಂದೋಗ್ಬಿಟ್ವಿ. ಸಡನ್ನಾಗಿ ಬಿಸಿಲಿತ್ತು, ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಬರೋ ಅಷ್ಟರಲ್ಲಿ ನೆಂದೋಗ್ಬಿಟ್ವಿ. ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ಬರಬೇಕಾದ್ರೆ ಇಳಿದು ನಮ್ಮ ಮನೆಗೆ ಬರೋ ಅಷ್ಟರಲ್ಲೇ ಫುಲ್ಲು ಜೋರು ಮಳೆ. ಬಿಸಿಲಿತ್ತು, ಸಡನ್ನಾಗಿ ಸಣ್ಣದಾಗೂ ಸ್ಟಾರ್ಟ್ ಆಗಿಲ್ಲ, ಒಂದೇ ಸಮ ಸ್ಟಾರ್ಟ್ ಆಗೋಯ್ತು. ಸೊ ಫುಲ್ಲು ನೆಂದೋಗ್ಬಿಟ್ರಿ. ಮೋಹಿತ ಸ್ಕೂಲ್ ಹತ್ರ ಅಂತೂ ಫುಲ್ಲು ಜಾಸ್ತಿ ಮಳೆ ಇತ್ತು. ಅವಳನ್ನ ಕರ್ಕೊಂಬರೋಕೆ ಹೋಗ್ಬಿಟ್ಟೆ ಫುಲ್ಲು ಮಳೆಗೆ ಸಿಗಾಕೊಂಡಿದ್ದು. ಸೊ ಹಬ್ಬದ ಶಾಪಿಂಗು ಏನೇನು ಮಾಡಿದ್ದೀವಿ ಎಲ್ಲ ತೋರಿಸ್ತೀನಿ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ತೋರಿಸ್ತೀನಿ. ಫುಲ್ಲು ಮಳೇಲಿ ನೆಂದ್ಬಿಟ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ, ಲೇಟು ಸಹ ಆಗಿಬಿಟ್ಟಿತ್ತು. ಸೊ ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತಂದ್ವಿ ಅಂತ, ಇವತ್ತು ಏನೇನು ತಂದಿದ್ದೀನಿ ಅದನ್ನೆಲ್ಲ ತೋರಿಸ್ತಿದ್ದೀನಿ ನೋಡಿ. ಫಸ್ಟು ಈ ಸ್ಟ್ಯಾಂಡು, ಇದು ಆನ್ಲೈನಲ್ಲೇ ಬುಕ್ ಮಾಡಿದ್ದು ಹಬ್ಬಕ್ಕೆ ಅಂತ. ಸೊ ಇದಿಷ್ಟು ನೆನ್ನೆ ನಾವು ಶಾಪಿಂಗ್ ಮಾಡಿದ್ದು. ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೀವಿ, ಏನೂ ಮಾಡಿಲ್ಲ. ಹಬ್ಬಕ್ಕೆ ಏನು ಬೇಕು ಅಷ್ಟು ಮಾತ್ರ ಮಾಡಿದ್ದೀವಿ. ಮತ್ತು ಪ್ರತಿ ಸರಿ ಹೋದಾಗೂ ಏನಾದರೂ ಅನ್ವಾಂಟೆಡ್ ತೊಗೋತಾ ಇದ್ವಿ. ನೆನ್ನೆ ಫಸ್ಟ್ ಟೈಮ್ ಏನೂ ಅನ್ವಾಂಟೆಡ್ ತೊಗೋದಿರೋ ಹಬ್ಬಕ್ಕೋಸ್ಕರ ಮಾತ್ರ ಶಾಪಿಂಗ್ ಮಾಡ್ಕೊಂಬಂದಿರೋದು. ಸೊ ತೋರಿಸ್ತೀನಿ. ಫಸ್ಟು ಸ್ಟ್ಯಾಂಡ್ ತೋರಿಸ್ತೀನಿ. ಹಬ್ಬಕ್ಕೆ ಅಂತಾನೆ ಪ್ಲಾನ್ ಮಾಡಿ ಸ್ಟ್ಯಾಂಡ್ ತಗೊಂಡಿರೋದು. ಇಷ್ಟು ನಾವು ಹಬ್ಬಕ್ಕೆ ಶಾಪ್ ಮಾಡಿರೋದು. ಅಲ್ಲ, ಇದಿಷ್ಟೇ ಸರಿ, ಇದಿಷ್ಟೇ ನಾವು ಹಬ್ಬಕ್ಕೆ ಮಾಡಿರೋಂಥ ಶಾಪಿಂಗು. ಅನ್ವಾಂಟೆಡ್ ಆಗಿ ಏನು ಶಾಪಿಂಗ್ ಮಾಡಿಲ್ಲ. ಅದು ಬಿಟ್ಟರೆ ನೆನ್ನೆ ಬಿಟ್ಟರೆ ಇದೊಂದು ನೆನ್ನೆನೇ ಬಂತು. ಇದು ಹಬ್ಬಕ್ಕೆ ಅಂತಾನೆ ವೆಯ್ಟ್ ಇದೆ. ಇದು ಹಬ್ಬಕ್ಕೆ ಅಂತಾನೆ ಶಾಪ್ ಮಾಡಿದ್ದು ಸ್ಟ್ಯಾಂಡು. ಇದನ್ನು ತೋರಿಸ್ತೀನಿ. ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ. ವ್ಲಾಗಲ್ಲಿ ಎಷ್ಟೊಂದು ಸ್ಯಾರಿ ನೋಡಿದ್ವಿ. ಆಲ್ಮೋಸ್ಟ್ ನಾನು ಯಾವ ಕಲರ್ ನೋಡಿದ್ದೆ ಅದೇ ಕಲರು ಸಿಗುತ್ತೆ ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ಆದರೆ ನಾನು ಎಕ್ಸಾಕ್ಟ್ ಸೀರೆ ನಾನು ನೋಡಿದ್ದೆ ಸಿಕ್ತು. ಆದರೆ ಅದು ಬಂದು ತುಂಬ ಕಾಸ್ಟ್, 36,000 ಇತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 36,000 ಖರ್ಚು ಮಾಡೋ ಅಷ್ಟು ನೆಕ್ಸ್ಟ್ ವರ್ಷ ಆದರೂ ದೇವ್ರ ಶಕ್ತಿ ಕೊಡಲಿ. ಸೊ ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟರದ್ದು ಸ್ಯಾರಿ ತೊಗೊಬಂದಿದ್ದೀನಿ. ಸ್ಯಾರಿ ಬಂದು ಸೀ ಗ್ರೀನೇ ಸಿಕ್ಕಿದೆ. ಸೀ ಗ್ರೀನ್ ಅಲ್ವಾ ಅದಕ್ಕೆ? ಸೀ ಗ್ರೀನ್ ಸ್ಯಾರಿನೇ ಸಿಕ್ಕಿದೆ. ಹೇಗಿದೆ ಕಮೆಂಟ್ ಮಾಡಿ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಅಲ್ಲಿ ತುಂಬ ರಿಚ್ ಇರೋ ಸ್ಯಾರೀಸ್ನೆಲ್ಲ ನೋಡಿ ನಂಗೆ ಇದು ಇಷ್ಟ ಆಗಿರಲಿಲ್ಲ. ಆಮೇಲೆ ಏನಕ್ಕೆ ಇಷ್ಟ ಆಯಿತು ಅಂದರೆ, ನನ್ನ ಹತ್ರ ಈ ಥರ ಲೋಟಸ್ ಡಿಸೈನ್ ಇರಲಿಲ್ಲ. ಈ ಥರ ಲೋಟಸ್ ಡಿಸೈನ್ ಇಲ್ಲ. ಮತ್ತು ಇದು ಯೂನಿಕ್ ಡಿಸೈನು ಅಂತಲೂ ಅನ್ನಿಸ್ತು. ಚೆಕ್ಸು ಇದೆ, ಲೈನ್ಸು ಇದೆ, ಮತ್ತು ಮೋಟಿವ್ಸು ಇದೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಸ್ಯಾರಿ ಹೇಗಿದೆ ನೋಡಿ. ಎಷ್ಟು ಪ್ರೈಸು ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಬಜೆಟ್ ಹೇಳ್ಬಿಟ್ಟಿದ್ದೀನಿ ಎಷ್ಟಲ್ಲಿ ತಂದಿರ್ತೀನಿ ಅಂತ. ಬಟ್ ಎಕ್ಸಾಕ್ಟ್ ಪ್ರೈಸ್ ಎಷ್ಟಿರ್ಬೋದು ಹೇಳಿ. ಬಜೆಟಲ್ಲೇ ಸಿಕ್ತು, ಏನೋ ಅಷ್ಟೊಂದೇನು ಅನಿಸಿಲ್ಲ. ನಾನು ಬಾರ್ಗಿನ್ ಸಹ ಮಾಡೋಕ್ಕೋಗಿಲ್ಲ, ಕನ್ಫ್ಯೂಷನಲ್ಲಿ ಇದ್ದೆ. ನನಗೆ ಆ 36,000 ಸ್ಯಾರಿ ಇಷ್ಟ ಆಗಿಬಿಟ್ಟು ಪಾಪ ಶಾಪ್ ಅವರೇ ಏನೂ ಬಾರ್ಗಿನ್ ಮಾಡ್ತಿಲ್ಲ ಈ ಹುಡುಗಿ ಅಂದ್ಬಿಟ್ಟು ಅವರೇ 2 ಸರಿ ಕಮ್ಮಿ ಮಾಡಿದ್ರು ಈ ಸ್ಯಾರಿಗೆ. ಅಲ್ಲ, ಅದಕ್ಕೆ 2 ಸರಿ ಕಮ್ಮಿ ನಾನು ಇಷ್ಟಪಟ್ಟಿದ್ದೆ ಸರ್. ಅದಕ್ಕೆ ಹೋಗಿದ ತಕ್ಷಣ ಫಸ್ಟ್ ಈ ಸ್ಯಾರಿ ಸೆಲೆಕ್ಟ್ ಮಾಡಿ ಸೈಡ್ಗೆ ತೆಗೆದಾಕಿದ್ರು. ಅಶ್ವಿನಿ ಅದ್ರಲ್ಲಿ ಎಲ್ಲೋ ಎಷ್ಟೋ ತೆಗೆದಿಟ್ಕೊಂಡಿದ್ದೆ. ಗ್ರೀನ್ ತುಂಬಾ ಇಷ್ಟ ಆಗಿತ್ತು. ನಾನು ಇದನ್ನ ಸೆಲೆಕ್ಟ್ ಮಾಡಿ ಸೈಡ್ಗೆ ಇಟ್ಟಿದ್ದೆ. ಸೊ ಫೈನಲಿ ಇದೇ ತಗೊಂಡೆ. ನಮ್ಮ ಅದಕ್ಕೆ ಮತ್ತೆ ಮೀರಬಾರ್ದು ಅಂತ ಇದು ತಗೊಂಡಿದ್ದೀನಿ. ಆ ಥರ ಏನಿಲ್ಲ. ಇದು ಏನಾಯ್ತು ಅಂದರೆ, ನನಗೆ ಗ್ರೀನ್ ಕಲರ್ ಸ್ಯಾರಿ ಒಂದು ತುಂಬ ಇಷ್ಟ ಆಯಿತು. ಗ್ರೀನ್ಗೆ ಮೆಜೆಂಟಾ ಕಲರ್ ಬಂದಿತ್ತು. ಮೆಜೆಂಟಾ ಅಲ್ಲ, ಪರ್ಪಲ್. ಅದು ಪರ್ಪಲ್ ಕಲರ್ ಮೆಜೆಂಟಾ ಥರ ಅನ್ನಿಸ್ತಿತ್ತು. ಮಿಕ್ಸ್, ಅದು ಕನ್ಫ್ಯೂಷನ್ ಆಗುತ್ತೆ. ಡಾರ್ಕ್ ನೀಲಿ ಅದಿತ್ತು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಲ್ಲ, ಅದಕ್ಕೆ ಗ್ರೀನ್ಗೆ ಇದ್ರ ಜೊತೆಗೆ ಇನ್ನೊಂದು ಸೆಲೆಕ್ಟ್ ಮಾಡಿದ್ನಲ್ಲ, ಮೆಜೆಂಟಾ ಅಲ್ಲ ಅದು. ಹೌದಾ? ಪುಡಿ ನೀಲಿ ಕಲರ್ ಇದ್ದಿದ್ದು. ಆ ಸ್ಯಾರಿ ಬಂದು ತುಂಬಾ ಇಷ್ಟ ಆಗಿತ್ತು. ತುಂಬಾ ಬ್ರೈಟ್ ಆಗಿ ಕಾಣಿಸ್ತಿತ್ತು. ಇದನ್ನ ಇಟ್ರೆ ಅದೇ ರಿಚ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಅರೆ ನನ್ನ ಹತ್ರ ಆಲ್ರೆಡಿ ಸೀಮಂತ ಸ್ಯಾರಿ ಇದೆ. ಆ ಕಲರ್ ಎಲ್ಲಾರ ಹತ್ರ ಇದ್ದೆ. ಗ್ರೀನ್ ಎಲ್ಲಾರ ಹತ್ರ, ಮದ್ವೆ ಆಗಿರೋರು ಎಲ್ಲಾರ ಹತ್ರ ಗ್ರೀನ್ ಇದ್ದೇ ಇರುತ್ತೆ. ಯಾಕಂದ್ರೆ ಫಸ್ಟ್ ಶಾಸ್ತ್ರ ಮಾಡ್ಬೇಕಾದ್ರೆ ಉಡ್ಸೋದೇ ಗ್ರೀನ್ ಕಲರ್ ಸ್ಯಾರಿ. ಅದು ಮದ್ವೆ ಸ್ಟಾರ್ಟ್ ಆದಾಗ್ಲೂ ಅಷ್ಟೇ, ಸೀಮಂತದಲ್ಲೂ ಅಷ್ಟೇ. ಅದಕ್ಕೆ ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಯಾವುದೂ. ಈ ಕಲರ್ ಇದೆ, ಪ್ಲೈನ್ ಲೈಟ್ ಕಲರ್ ಇದೆ, ಪ್ಲೈನ್ ಅಲ್ಲಿ ಐತೆ.
ಬೀಗ್ರೂಟ ಸ್ಯಾರಿ ನಂದಿದೆ, ಬೀಗ್ರೂಟ ಸ್ಯಾರಿ ಇದೆ, ಬಟ್ ಆದರೆ ಎಕ್ಸಾಕ್ಟ್ ಈ ಕಲರ್ ಇಲ್ಲ. ಟ್ರೆಡಿಷನಲ್ ಆಗಿ ಈ ಥರ ಇರಲಿಲ್ಲ ಅಲ್ಲ. ಟ್ರೆಡಿಷನಲ್ ಇಲ್ಲ, ಈ ಕಲರ್ ಅಲ್ಲ, ಅದು ಇನ್ನೂ ಡಿಫ್ರೆಂಟ್ ಕಲರ್ ಇದೆ, ಲೈಟು. ಸೊ ಇದು ಬ್ಲೌಸು ಸಹ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಆ್ಯಕ್ಚುಲಾಗಿ ಟಿಶ್ಯೂ ಸ್ಯಾರೀಸ್ ಇಷ್ಟ ಆಗಲ್ಲ. ಟಿಶ್ಯೂ ಸ್ಯಾರೀಸ್ ನೋಡಿದೆ ಯಾವುದು ಇಲ್ವಲ್ಲ ಅಂತ, ಬಟ್ ಟಿಶ್ಯೂ ನೋಡಿ. ಬಟ್ ದೇವ್ರಿಗಾದ್ರೆ ಬಾರ್ಡರ್ ಸ್ಯಾರಿ ನೀಟಾಗಿ ಕುತ್ಕೊಳ್ಳುತ್ತೆ, ರಿಚ್ ಕಾಣಿಸುತ್ತಲ್ಲ. ಇದಿಷ್ಟು ಕಾಲ್ಗೆ ಹೋಗುತ್ತೆ, ಕಾಲ್ ಹತ್ರ ನೀಟಾಗಿ ಬರುತ್ತೆ ಇದಿಷ್ಟು ಬಾರ್ಡ್ರು. ಬಾಡಿಗೆ ಇದು ಸೂಪರಾಗಿ ಕಾಣಿಸುತ್ತೆ. ದೇವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡೆ ಈ ಸ್ಯಾರಿ ತೊಗೊಂಡಿದ್ದು. ನಾವು ಸ್ಯಾರಿ ತೊಗೋಬೇಕಾದ್ರೆ ನಾವು ಉಟ್ಕೊಂಡು ನೋಡಲ್ಲ. ನೋಡಿ ಬ್ಲೌಸು ಎಷ್ಟು ಚೆನ್ನಾಗಿ ಬಂದು. ನಂಗೆ ಈ ಥರ ಪ್ಲೈನ್ ಬ್ಲೌಸ್ ಬಂದರೆ ತುಂಬ ಇಷ್ಟ, ಚೆನ್ನಾಗಿದೆ. ನಂತರ ಬ್ರೌನ್ ಕಲರ್ ಸ್ಯಾರಿ ಇಲ್ಲ, ತೊಗೋಬೇಕು, ಬಟ್ ಇದು ಬ್ರೌನ್ ಕಲರ್ ಬ್ಲೌಸ್ ಬಂದಿದೆ, ಓಕೆ. ಬಟ್ ನಂದು ರೆಸ್ಟೋರೆಂಜು ಯಾವುದು ರೆಸ್ಟೋರೆಂಟ್ಗೆ ಬ್ರೌನ್ ಯುಗಾದಿ ಹಬ್ಬ ಸ್ಯಾರಿನೂ ಹೋದ ಸರಿ ವರಮಹಾಲಕ್ಷ್ಮಿ ಹಬ್ಬ ಸ್ಯಾರಿನೂ ಸೇಮ್ ಇದೇ ಕಲರ್ ಕಾಂಬಿನೇಷನ್ ಬಂದಿತ್ತು. ಅದು ರೆಸ್ಟೋರೆಂಟ್ಗೆ ಬ್ರೌನು, ಪ್ಯೂರ್ ಸಿಲ್ಕ್. ಹೇಗಿದೆ ಸ್ಯಾರಿ ಕಮೆಂಟ್ ಮಾಡಿ. ಡಿಫ್ರೆಂಟ್ ಡಿಸೈನ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ದೇವ್ರು ಗುಡಿಸಿದಾಗ ನೋಡಿ, ಎಲ್ಲರೂ ದೇವ್ರು ಗುಡಿಸೋವರೆಗೂ ತೋರಿಸಲ್ಲ ವ್ಲಾಗಲ್ಲಿ, ಬಟ್ ಹಾಗೇನಿಲ್ಲ, ತಂದಿದ್ದೀವಿ, ತೋರಿಸೋದ್ರಲ್ಲಿ ಏನಿಲ್ಲ, ತೋರಿಸ್ತಿದ್ದೀವಿ. ಅಂದರೆ ನೆಕ್ಸ್ಟ್ ತಗೊಳ್ಳೋರಿಗೆ ಒಂದು ಐಡಿಯಾ ಬರುತ್ತೆ. ಹೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಾರ್ಕೆಟ್ಗೆ ಹೋಗ್ಬೇಕು ಅನ್ಕೊಂಡಿದ್ವಿ, ಆಲ್ಮೋಸ್ಟ್ ಆನೆಕಲ್ಲಲ್ಲೇ ರಶ್ ಇದ್ರು. ಮಾರ್ಕೆಟ್ಗೆ ಹೋಗಿದ್ರೆ ಮಕ್ಕಳನ್ನ ಇಟ್ಕೊಂಡು ಹೋಗಿ ನಾವು ಮೊಯ್ತನ್ ಕರ್ಕೊಬರೋ ಅಷ್ಟರಲ್ಲೆಲ್ಲ ಬರೋಕ್ಕಾಗ್ತಾ ಇರಲಿಲ್ಲ. ಇದು ಸ್ಯಾರಿ ಅಂದರೆ ಎರಡು ಕಡೆನೂ ಇದೇ ಬಾರ್ಡರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಚೆನ್ನಾಗಿದೆ, ಓಕೆ. ನಾನು ಅನ್ಕೊಂಡಿದ್ದ ಬಜೆಟಲ್ಲಿ ಇದು ವರ್ತ್ ಇದೆ ಅಂತ ಅನ್ನಿಸ್ತು. ಬಜೆಟ್ ಪ್ರೈಸ್ ಕಮೆಂಟ್ ಮಾಡಿ ಹೇಳಿದ್ದೀನಿ. ಟೈಮು ಅಂಗಡಿಗೆ ಅಂತ ಹೋಗಿ ಒಂದು ಸ್ಯಾರಿ ತಗೊಬಂದಿರೋದು ನಿಜ. ಆ್ಯಕ್ಚುಲಾಗಿ ನಾನು ತೊಗೊಂಡ್ಬಿಡ್ತಿದ್ದೆ 2 ಸ್ಯಾರಿ, ಬಟ್ ಹೋಗ್ಬೇಕಾದ್ರೆ ಅನ್ಕೊಂಡಿದ್ದೆ ದೇವ್ರೆ ಎಕ್ಸ್ಟ್ರಾ ಖರ್ಚು ಮಾಡಬಾರ್ದು. ತಗೋತಾ ಇದ್ಲು, ಬಟ್ ನನ್ನಿಂದ ಬಂದಿದ್ದು. ಹೌದು, ತೊಗೊಂಡ್ಬಿಡ್ತಿದ್ದೆ. ಬೇಡ ಇದನ್ನ ತಗೊಂಡಿಲ್ಲ ಅಂದ್ರೂ ನಾನು 36,000 ತಗೋಬೇಕು ಅಂತಾನೆ ಅನ್ಕೊಂಡಿದ್ದೆ. ಬಟ್ ಆದ್ರೆ ಏನು ಅಂದ್ರೆ ಹಬ್ಬ ಮಾಡ್ಬೇಕಾದ್ರೆ ಸಾಲ ಮಾಡ್ಕೊಂಡು ಹಬ್ಬ ಮಾಡಬಾರ್ದು, ಇರೋದ್ರಲ್ಲಿ ಹಬ್ಬ ಮಾಡಬೇಕು ಅಂತ ಅನ್ನೋ ರೀಸನ್ಗೆ ಮೈಂಡ್ಗೆ ಅದು ಫ್ಲ್ಯಾಶ್ ಆಯಿತು. ಸಾಲ ಮಾಡ್ಕೋಬಾರ್ದು ಹಬ್ಬ ಟೈಮಲ್ಲಿ ಅಂದ್ಬಿಟ್ಟು ಇದು ಸಾಲ ಅಂದರೆ ಕಾರ್ಡಲ್ಲಿ ಏನಾದ್ರು ತೊಗೊಂಡ್ಬಿಡ್ತೀವಿ ಅಂತ. ನೆಕ್ಸ್ಟು ಬಂದು ಇದು ಪ್ಲೇಟ್ಸ್ ತೊಗೊಂಡ್ವಿ. ಬಂದವ್ರಿಗೆ ಅಷ್ಟಗುಮ್ಮು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟ್ಸು ತೊಗೊಬಂದಿದ್ವಿ. ಕವರ್ ಆಲ್ಮೋಸ್ಟ್ ಮನೇಲೇ ಇದೆ, ತಾಂಬೂಲ ಕವರು. ಪೀಸ್ ಕೊಟ್ರೆ ಸುಮ್ಮನೆ ಹೊಲ್ಸ್ಕೊಳಲ್ಲ, ಇಂಥದ್ದು ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ 100 ರೂಪೀಸ್ ಬ್ಲೌಸ್ ಪೀಸ್ಗೆ 300 ರೂಪೀಸ್ ಕೊಟ್ಟು ಬ್ಲೌಸ್ ಹೊಲಿಸ್ಬೇಕು. ಅದಕ್ಕೆ ಯಾರು ಕೊಟ್ಟರು ಯಾರು ಯೂಸ್ ಮಾಡಲ್ಲ. ಬಟ್ ಪ್ಲೇಟ್ಸ್ ಆದ್ರೆ ಏನಾದ್ರು ಸ್ನಾಕ್ಸ್ ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ ಮನೆಗಳಲ್ಲಿ, ಅಟ್ಲೀಸ್ಟ್ ಕಿಚನ್ ಅಲ್ಲಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನ ತಗೊಬಂದ್ವಿ. 15. ನಮ್ಮ ಹಳೆ ಮನೆ ಹತ್ರ ಆಗಿದ್ರೆ ತುಂಬಾ ಜನ ಬರ್ತಿದ್ರು, ಜಾಸ್ತಿ ತರಬೇಕಿತ್ತು. ಇದು ಲೇಔಟಲ್ಲಿ ಮನೆನೇ ಕಮ್ಮಿ, ಸೊ ಅದಕ್ಕೆ 15 ಸಾಕು ಅಂತ ಅಂದ್ಬಿಟ್ಟು 15 ತಗೊಂಬಂದಿದ್ದೀವಿ. ನಾನು ಅನ್ಕೊಂಡಿದ್ದೆ 15 ಸಾಕು ಅಂತ. 15 ಸಾಕು ಅಂತ ಅವ್ರು ಹೇಳಿದ್ರು. ಯಾಕಂದ್ರೆ ಇಲ್ಲಿ ಯಾರ್ಯಾರು ಬರ್ತಾರೆ ಅದಕ್ಕೆ ಮಾತ್ರ ಗೊತ್ತು, ಅದಕ್ಕೆ 15 ತಗೊಂಬಂದ್ವಿ. ಲಾಸ್ಟ್ ಟೈಮ್ ನಾನು ಬಾಕ್ಸ್ ಕೊಟ್ಟಿದ್ದೆ, ಇನ್ನ ಇದೆ ಬಾಕ್ಸ್, ಟಿಫನ್ ಬಾಕ್ಸ್ ಕೊಟ್ಟಿದ್ದೆ. ಅದು ಬಿಟ್ಟು ಚೆನ್ನಾಗೈತೆ ಕ್ವಾಲಿಟಿ. ಒಂದು 40 ರೂಪೀಸ್ ಏನೋ ಬೀಳ್ತು. ಗಟ್ಟಿ, ತುಂಬ ಗಟ್ಟಿ ಇದೆ. ಮತ್ತು ಇದು ಪೀಸ್ ಬಂದು ಇದು ಪೂಜೆಗೆ ಅಂತಾನೆ ತಂದಿದ್ದು. ಕಳಸ ಕೆಳಗಡೆ ಇರ್ತೀನಿ. 2 ಮುಖವಾಡ ಇದೆ. ಒಂದು ಮುಖವಾಡ ಬಂದು ದೇವ್ರಿಗೆ ಹಾಕಿದ್ರು, ಇನ್ನೊಂದು ಮುಖವಾಡ ಕಳಸಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ತೊಗೊಬಂದೆ. ಇದು ಕಲರು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಕ್ಚುಲಾಗಿ ಈ ಕಲರ್ ಸ್ಯಾರಿ ತೊಗೋಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ಬ್ಲೌಸ್ ಪೀಸು ಚೆನ್ನಾಗಿದೆ ಅನ್ನಿಸ್ತು. ಈ ಬ್ಲೌಸ್ ಪೀಸೇ ಎಷ್ಟು ಗೊತ್ತಾ? 400 ರೂಪೀಸ್. ಮೀಟ್ರು 400 ರೂಪಾಯಿ. ಮೀಟ್ರ್ 400 ರೂಪಾಯಿ. ಇದು ಫ್ರಿಲ್ಸ್ ಇಟ್ಟು ಹಬ್ಬದ ದಿನ ನೋಡಿ ಕಳಸ ಇಟ್ಟಿರ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ನೆನ್ನೆ ಟ್ರೈ ಮಾಡಿ ನೋಡಿದೆ, ಈಗೆಲ್ಲ ನೆರಿಗೆ ಇಟ್ಟು. ಸೊ ಚೆನ್ನಾಗಿದೆ. ಇದು ಅಂಚೆಲ್ಲ ಹೊಲ್ದುಬಿಟ್ಟು ನೆರಿಗೆ ಹಿಡಿಬೇಕು. ಸೊ ಇದೊಂದು ತೊಗೊಂಡ್ವಿ. ಇದು ಬಿಟ್ಟರೆ ದೇವ್ರಿಗೆ ಹಾಕೋದಿಕ್ಕೆ ಅಂದ್ಬಿಟ್ಟು ಇನ್ನೂ 2 ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡ್ವಿ. ಇದು ಹಬ್ಬಕ್ಕೆ ನಾನು ಸ್ಯಾರಿ ಹೊಲ್ಸ್ಕೊತಾ ಇದ್ದೀನಿ. ಆ ಸ್ಯಾರಿದು ಟಿಶ್ಯೂ ಸ್ಯಾರಿ. ಸೊ ನನಗೆ ಟಿಶ್ಯೂ ಸ್ಯಾರಿದು ಈ ಥರ ಬ್ಲೌಸ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸಿಲ್ಕ್ ಬ್ಲೌಸು ಮ್ಯಾಚಿಂಗ್ ತೊಗೊಂಬಂದಿದ್ದೀನಿ, ಸ್ಟಿಚಿಗೆ ಕೊಡಬೇಕು. ಈ ಸ್ಯಾರಿ ನೋಡಿರ್ತೀರಾ ನಂದು ಸ್ಯಾರಿ ವ್ಲಾಗಲ್ಲಿ. ಲಾಸ್ಟ್ ಇಯರ್ ಗೌರಿ ಹಬ್ಬದಲ್ಲಿ ನಾನು ತೊಗೊಂಡಿದ್ದಿದ್ದು ಸ್ಯಾರಿ ಇವಾಗ ಹೊಲಿಸ್ತಾ ಇದ್ದೀನಿ. ಇದು ಬಂದು ದೇವ್ರಿಗೆ ಉಡ್ಸೋದಿಕ್ಕೆ ಬ್ಲೌಸು ಕೈಗೆ ಹಾಕ್ಬೇಕಲ್ಲ, ಕಳ್ಸಕ್ಕೆ ಗೊಂಬೆಗೆ ಕಳ್ಸಕ್ಕೆ ಹಾಕ್ಬೇಕಾದ್ರೆ ಕೈ ಹತ್ರ ಬ್ಲೌಸ್ ಪೀಸ್ ಬರಲಿ ಅಂತ ಅಂದ್ಬಿಟ್ಟು ಈ ಕಲರ್ ತೊಗೊಬಂದಿದ್ದೀನಿ. ಮತ್ತು ಇದು ಬಂದು ಎಕ್ಸ್ಟ್ರಾ ಇರಲಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಮಡ್ಲಕ್ಕಿಗೆ ಬಂದು ಯಾವಾಗೂ ಬ್ಲೌಸ್ ಪೀಸೇ ಇಡ್ತಾ ಇದ್ದಿದ್ದು. ಬಟ್ ಆದರೆ ಈ ಸರಿ ನಮ್ಮ ಅದಕ್ಕೆ ಸೀರೆ ಇಡೋಣ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕಿನ್ನ ತಂದಿಲ್ಲ, ಹೋಗಿ ಸ್ಯಾರಿ ತರಬೇಕಲ್ಲ, ಇನ್ನೂ ಟೈಮ್ ಇದೆ. ಸೊ ಇದಿಷ್ಟು ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್. ಅಷ್ಟಕ್ಕೆ ಜಾಸ್ತಿ ಖರ್ಚಾಯಿತು. ಬಟ್ ಇನ್ನ ಖರ್ಚು ಕಮ್ಮಿ. ಹಬ್ಬದ ದಿನ ಜಾಸ್ತಿ ಖರ್ಚಿರುತ್ತೆ. ಹೂವಿಗೆ ಖರ್ಚಾಗೋಗುತ್ತೆ, ಇನ್ನು ಬೇರೆ ಏನು ಖರ್ಚಿರಲ್ಲ.
ಇದು ಬಂದು ಹಬ್ಬಕ್ಕೆ ಅಂತ ಸೀರೆ ಶಾಪಿಂಗ್ ಅಷ್ಟೇ. ನೆಕ್ಸ್ಟ್ ಇನ್ನು ಸಾಮಾನೆಲ್ಲ ತರೋದಿದೆಯಲ್ಲ, ಸಾಮಾನೆಲ್ಲ ತರಬೇಕು, ತಿಂಡಿ ಸಾಮಾನೆಲ್ಲ ತರಬೇಕು, ಅದೆಲ್ಲ ಮನೇಲಿ ನೋಡ್ಕೋತಾರೆ. ಎಕ್ಸ್ಟ್ರಾ ಸ್ಯಾರಿ ಇದೆಲ್ಲ ನಾವು ನೋಡ್ಕೊಳೋದಷ್ಟೇ. ಇದು ಬಂದು ಸ್ಟ್ಯಾಂಡು, ಫಿಕ್ಸ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ, ಯಾರಿಗಾದ್ರೂ ಯೂಸ್ ಆದರೆ ತಗೊಳ್ಳಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ನಾವು ಆನ್ಲೈನಲ್ಲೇ ನೋಡಿದ್ದು, ಆನ್ಲೈನಲ್ಲೇ ನೋಡಿ ನಾನು ಬುಕ್ ಮಾಡಿದ್ದು. ಸೊ ಯಾರಿಗಾದ್ರೂ ಯೂಸ್ ಆದರೆ ನೋಡಿ ಬುಕ್ ಮಾಡ್ಕೊಳ್ಳಿ. ಬಟ್ ವರ್ತ್, ಹಬ್ಬ ಮಾಡೋರಿಗೆ ಎಷ್ಟೊಂದು ಟೇಬಲ್ಸ್ ಎಲ್ಲ ಅರೇಂಜ್ ಮಾಡೋಕೆ ಕಷ್ಟ ಅನ್ನೋರು ಇದನ್ನ ಒಂದ್ಸರಿ ತಂದಿಟ್ಕೊಂಡ್ರೆ ಎಲ್ಲ ಇಯರ್ ಯೂಸ್ ಟೇಬಲ್ ಇಡೋಕೆ ಕಷ್ಟ ಅಂತ ಅಂದ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದು. ಲಾಸ್ಟ್ ಟೈಮು 2-3 ಟೇಬಲ್ ಅರೇಂಜ್ ಮಾಡೋದ್ರಲ್ಲಿ ಕಷ್ಟ ಆಗಿತ್ತು. ನಾನು ನಮ್ಮನೇಲಿ ಹಬ್ಬ ಮಾಡಬೇಕಾದ್ರೆ ನಂದೊಂದು ಟೇಬಲ್ ಇತ್ತು, ಟೀ ಟೇಬಲ್ಲು, ಅದು ಮತ್ತೆ ಇನ್ನೊಂದು ಚಿಕ್ಕ ಟೇಬಲ್ ಇಟ್ಬಿಡ್ತಿದ್ದೆ. ಸೊ ಸಾಕಾಗ್ತಿತ್ತು, ನಾನು 2 ಸ್ಟೆಪ್ ಕೂರಿಸ್ತಾ ಇದ್ದಿದ್ದು. ನಮ್ಮ ಅದಕ್ಕೆ ಒಂದು 3 ಸ್ಟೆಪ್ ಕೂರಿಸ್ತಾರಲ್ಲ, ಸೊ ಅವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು. ಅಂದ್ರೆ ಆ ಮನೇಲಿ ಇದ್ದಾಗ ಹಂಗೆ ಕೂರಿಸ್ಕೊತಾ ಇದ್ವಿ ದೇವ್ರ ಮನೇಲೆಲ್ಲ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದ್ದು. ಲಾಸ್ಟ್ ಟೈಮ್ ಕಾಟ್ ಮೇಲೆ ಕೂರಿಸಿದ್ದೆ. ಈಜಿ ಏನೋ ಇದೆ ಇದು ನೋಡಿ, ಇದು ಈ ಥರ 3 ಸ್ಟೆಪ್ಸು ಸ್ಟ್ಯಾಂಡ್ ಬರುತ್ತೆ. ತುಂಬ ಸ್ಕ್ರೂ ಕೊಟ್ಟಿದ್ದಾರೆ. ನಾನು ಒಂದ್ಸರಿ ಆಲ್ರೆಡಿ ನೋಡಿದ್ದೆ, ಇದನ್ನ ಫಿಟ್ ಮಾಡಿ ನೋಡಿ ಇಟ್ಟಿರೋದು. ಮತ್ತು ಇದು ಬ್ಯಾಕ್ ಡ್ರಾಪ್ ಬರೀ 3 ಸ್ಟೆಪ್ ಮಾತ್ರ ಇತ್ತು. ಬಟ್ ನಾನು ಬ್ಯಾಕ್ ಡಿಸೈನ್ ಮಾಡೋದಕ್ಕೂ ಸಹ ಚೆನ್ನಾಗಿರಲಿ ಅಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಇರೋದು ತರಿಸಿದ್ದೀನಿ. ಮತ್ತೇನು ಹೆಲ್ಪಿಗೆ ಬಂದರು. ತುಂಬ ಬೋರಿಂಗ್ ಅನಿಸುತ್ತೆ, ಇದೆಲ್ಲ ಫಾರ್ವರ್ಡ್ ಮಾಡ್ತೀನಿ ಸಹ ಬರುತ್ತೆ. ಬಟ್ ನಾನು ಈ 3 ಸ್ಟೆಪ್ಗೆ ಕಮ್ಮಿ ಇತ್ತು, ಸೇಮೇ. ಬಟ್ ಆದರೆ ನನಗೆ ಬ್ಯಾಕ್ ಡ್ರಾಪು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ ಸಾಕಾಗುತ್ತೆ. ಇದಿಷ್ಟು ಇಟ್ಕೊಂಡ್ರು ಸಾಕಾಗುತ್ತೆ. ಈ ಥರ 3 ಸ್ಟೆಪ್ ಬರುತ್ತೆ. ತಟ್ಟೆಗಳು ಆರಾಮಾಗಿ ಜೋಡಿಸ್ಬೋದು. ಬಿಂದಿಗೆ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಮನೇಲಿ ಆಲ್ರೆಡಿ ಒಂದು ಟೇಬಲ್ ಇದೆ ಈ ಹೈಟ್ಗೆ. ಸೊ ಹಿಂದೆ ಟೇಬಲ್ ಇಟ್ಬಿಟ್ಟು ದೇವ್ರು ಇಲ್ಲಿ ಇಟ್ಬಿಟ್ಟು ಮುಂದೆ ತಟ್ಟೆ ಜೋಡ್ಸೋಕ್ಕೆ. ಈಗ ಇಲ್ಲಿ ದೇವ್ರು ಇಟ್ರು ಇಲ್ಲಿ ಕಳಸ ಇಟ್ಕೊಂಡು, ಕಳಸ ದೀಪ ಇಟ್ಕೊಂಡು ಇಲ್ಲೆಲ್ಲ ತಟ್ಟೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಾಕು, ಇಷ್ಟೇ ಸಿಂಪಲಾಗಿ ಮಾಡ್ತೀವಿ ನಾವು. ಇದು ಪಾಟ್ಗಳು ಹ್ಯಾಂಗ್ ಮಾಡ್ತಾರಲ್ಲ ಅದು. ಬಟ್ ನಾನು ಎಲ್ಲರೂ ಇದನ್ನೇ ತರಿಸ್ಕೊಳೋದು. ನಾನು ಈ ಸರಿ ಇರಲಿ ಅಂದ್ಬಿಟ್ಟು ತರಿಸ್ಕೊಂಡೆ. ಅಲ್ಲಿ ಹಿಡೀರಿ ಅದಕ್ಕೆ. ಮತ್ತು ಹಬ್ಬದಲ್ಲಿ ಇದೊಂದು ಕೆಲಸ ಎಕ್ಸ್ಟ್ರಾ ಆಗುತ್ತೆ ತರಿಸ್ಕೊಂಡವ್ರಿಗೆ. ಬಟ್ ಇನ್ನೂ ತುಂಬ ಈಸಿ ಆಗುತ್ತೆ, ಇಷ್ಟ ಬಂದಂಗೆ ಡೆಕೋರೇಷನ್ ಮಾಡ್ಕೋಬೋದು. ಅದೊಂದು ರೀಸನ್. ಇನ್ನೊಂದು 2 ಅಡಿ ಎಕ್ಸ್ಟ್ರಾ ಕೊಟ್ಟಿದ್ದಿದ್ರೆ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೀನಿ, ಇಲ್ಲೊಂದು ಇಂಚು ವೆಲ್ಡಿಂಗ್ ಮಾಡಿಸ್ಕೊಂಬ ಅಂತ ಕಂಬಿ ಕೊಡಿಸಿ. ನಮ್ಮಪ್ಪ ಮಾಡಿಸ್ಕೊಂಬಂದಿಲ್ಲ ಅಂದರೆ ಟೇಬಲ್ ಇಂಚು ಇಲ್ಲಿ ತಗೊಬಂದ್ರೆ ಇದಕ್ಕೆ ತಟ್ಟೆ ಜೋಡಿಸ್ತೀವಲ್ಲ, ಇಲ್ಲಿ ದೇವ್ರ ತಾನೇ ಕೂರಿಸೋದಿಲ್ಲಿ. ಮಾಡಿಸ್ಕೊಂಬಂದಿಲ್ಲ ಅಂದರೆ ಹಾಗೆ ಇಡೋದು. ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿರೋದು. ಹಬ್ಬ ಮಾಡಿದಾಗ ನೋಡಿ ಹೇಗೆ ಅರೇಂಜ್ ಮಾಡಿರ್ತೀವಿ ಅಂತ. ನನಗನ್ನಿಸ್ತಂಗೆ ಇದನ್ನು ತೆಗೆದ್ಬಿಟ್ಟು ಮಾಡಬೇಕು, ಯಾಕಂದರೆ ದೇವ್ರು ಕೂರ್ಸೋಕ್ಕಾಗಲ್ಲ. ಇಲ್ಲಿ ತುಂಬ ಚಿಕ್ಕದಾಗಿದೆ. ಸೀರೆ ಸಿಂಪಲಾಗಿ ಉಡಿಸ್ತೀವಿ ಅಂತ ಅನ್ನೋರು ತೊಗೊಂಡ್ರೆ ಈಸಿಗೆ ಮಾಡ್ಕೊಬೋದು. ಚೆನ್ನಾಗಿದೆ. ನನಗೇನೋ ವರ್ತ್ ಅಂತ ಅನ್ನಿಸ್ತು. ಸಿಂಪಲಾಗಿ ಹಬ್ಬ ಮಾಡೋರಿಗೆ, ತುಂಬ ಗ್ರ್ಯಾಂಡಾಗಿ ತುಂಬ ತಟ್ಟೆ ಜೋಡಿಸ್ತೀನಿ ಅಂತ ಅನ್ನೋರಿಗೆ ಕಷ್ಟ ಆಗುತ್ತೆ. ಸಿಂಪಲಾಗಿ ಮಾಡ್ಕೊಳೋರು ಮಾತ್ರ ಈ ಥರದ್ದು ತರಿಸ್ಕೊಳ್ಳೋದು ಅನಿಸುತ್ತೆ. ಹೌದು. ಸೊ ನಾವು ಸಿಂಪಲಾಗಿ ಮಾಡ್ತೀವಿ. ಚೆನ್ನಾಗಿದೆ. ಹಬ್ಬದ ದಿನ ನೋಡಿ, ಹಬ್ಬದ ವ್ಲಾಗಲ್ಲಿ ಹೇಗಿರುತ್ತೆ ಅಂತ. ಲಾಸ್ಟ್ ಇಯರ್ ಹಬ್ಬ ಮಾಡಿದ ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದೆ. ಸೊ ಈ ಸರಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ಸ್ಯಾರಿ ಸಿಕ್ಬಿಟ್ರೆ, ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ರೆ ಇನ್ನೇನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅದೆಲ್ಲ ಬೇಡ. ಎಲ್ಲರೂ ಮೇಯ್ನಾಗಿ ನೋಡೋದೇ ದೇವ್ರನ್ನ. ಸೊ ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತು ಅಂದರೆ ಎಲ್ಲ ಚೆನ್ನಾಗಾಗ್ಬಿಡುತ್ತೆ, ಎಲ್ಲ ಗ್ರ್ಯಾಂಡ್ ಅನಿಸ್ಬಿಡುತ್ತೆ. ಸೊ ತಿಂಡಿ ಎಲ್ಲ ಮಾಡೋಕ್ಕೆ ಶುರು ಮಾಡಬೇಕು. ಇವತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಇನ್ನೇನೇ ಇದ್ರೂ ಹಬ್ಬದ್ದು ಸ್ವಲ್ಪ ಶಾಪಿಂಗ್ ಮಾತ್ರ ಇರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀರಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್.